ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ. ಆಸ್ಟ್ರೇಲಿಯಾ ಆಟಗಾರರು ಆಸ್ಪತ್ರೆಗೆ ದಾಖಲು. ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ನಿನ್ನೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಪಂದ್ಯ ನಡೆಯಿತು. ಇದು ಆಸ್ಟ್ರೇಲಿಯಾಗೆ ನಾಕ್ಔಟ್ ಪಂದ್ಯ ಆಗಿತ್ತು. ಯಾಕಪ್ಪ ಅಂದರೆ ಗೆದ್ದಿದ್ರೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಈ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾಯಿದ್ರು. ಆದರೆ ನಿನ್ನೆ ಸೋತಿರೋ ಕಾರಣ ಆಸ್ಟ್ರೇಲಿಯಾ ತಂಡ ಇಲ್ಲಿ ಇವತ್ತಿನ ಬೆಳಿಗ್ಗೆ ನಡೀತಿರೋ ಅಫ್ಘಾನ್ ಮತ್ತು ಬಾಂಗ್ಲಾದೇಶ ನಡುವಿನ ಪಂದ್ಯಕ್ಕೋಸ್ಕರ ಕಾಯಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಒಂದು ವೇಳೆ ಬಾಂಗ್ಲಾದೇಶ್ ಗೆದ್ದರೂ ಕೂಡ ಅದು ಬೆಟರ್ ರನ್ ರೇಟಿಂದ ಗೆಲ್ಲಬಾರ್ದು, ಅಫ್ಘಾನಿಸ್ತಾನ ಅಂತೂ ಗೆಲ್ಲೇಬಾರ್ದು. ಆ ಕಾರಣಕ್ಕೆ ಈ ರೀತಿ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ನಿನ್ನೆಯ ಪಂದ್ಯ ಮುಗಿದ ಮೇಲೆ ಆಸ್ಟ್ರೇಲಿಯಾ ಆಟಗಾರರು ಮತ್ತೊಮ್ಮೆ ಅವರು ಮೋಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ನಿಮಗೆ ಗೊತ್ತಿದೆ, ಸ್ಲಡ್ಜಿಂಗ್ ಮಾಡೋದಲ್ಲಿ ಅವರೇ ನಂಬರ್ ಒನ್ಸ್ ಅಂತಲೇ ಹೇಳ್ಬೋದು. ಕಾಂಗಾರು ಅಂತಲೂ ಕೂಡ ಕರೀತಾರೆ ಅವ್ರನ್ನ. ಸ್ಲಡ್ಜಿಂಗ್ ಮಾಡೋದಾಗಿರಲಿ, ಯಾವುದೇ ಪ್ಲೇಯರ್ಸ್ ಮೇಲೆ ಮರ್ಯಾದೆ ಕೊಡೋದಾಗಿರಲಿ ಮಾಡ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮಾರ್ಕಸ್ ಸ್ಟೋಯ್ನಿಸ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಔಟ್ ಆದಾಗ ಬಹಳ ಅಗ್ರೆಸಿವಿಂದ ಅವ್ರ ಮೇಲೆ ಟೀಕೆ ಮಾಡಿದ್ರು ಅಂತಲೇ ಹೇಳ್ಬೋದು. ಅದೇ ರೀತಿ ಮಾರ್ಕಸ್ ಸ್ಟೋಯ್ನಿಸ್ ಬಗ್ಗೆ ನಿಮ್ಗೆ ಗೊತ್ತಿತ್ತು, ಅವ್ರು ರೆಹಮಾನ್ ವಿರುದ್ಧ ಅಫ್ಘಾನಿಸ್ತಾನ ವಿರುದ್ಧ ಔಟ್ ಆದಾಗ ಕೂಡ ಅದೇ ಥರ ಸೆಲೆಬ್ರೇಷನ್ನ ಮಾಡಿದ್ರು, ಅಲ್ಲಿ ಪ್ಲೇಯರ್ಸ್ಗಳಿಗೆ ಅವಮಾನ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಇದು ನಿನ್ನೆ ನಡೆದ ಜಗಳ ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯಾ ಆಟಗಾರರು ಯಾವುದೇ ಕಾರಣಕ್ಕೂ ತನ್ನ ಬುದ್ಧಿನ ಬಿಡಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾ ಪ್ಲೇಯರ್ಸು. ನಿಮಗೆ ಅನಿಸುತ್ತೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳ ಬಗ್ಗೆ? ಆಸ್ಟ್ರೇಲಿಯಾ ಪ್ಲೇಯರ್ಸ್ ಈ ರೀತಿ ಮಾಡ್ತಿರೋ ಬಗ್ಗೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಂಡಿಯಾ ಕ್ವಾಲಿಫೈ ಆಗಿದ್ದಾರೆ ಸೆಮಿಫೈನಲ್ಗೆ. ಬಾಯ್ ಸ್ನೇಹಿತರೆ.